ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಜೆ.ಪಿ. ಪಾಟೀಲ್ ಅವರನ್ನ ಜೈಲಿಂದ ಬಿಡಿಸೇ ಬಿಟ್ಲ ಭಾರ್ಗವಿ. ಗಾಯತ್ರಿ ದೇವಿಯನ್ನ ಜೈಲಿಗೆ ಕಳಿಸಿದ್ಲ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಯಾವುದೇ ಕಾರಣಕ್ಕೂ ಜೆ.ಪಿ. ಪಾಟೀಲ್ ಕೇಸನ್ನ ತಗೋಬಾರ್ದು ಅಂತ ಹೇಳಿ ನಿರ್ಮಲಾ ಮತ್ತೆ ಬೃಂದ ಹೇಳ್ತಾರೆ. ಆದ್ರೆ ಅರ್ಜುನ್ ಬಂದಿದ್ದ ಭಾರ್ಗವಿ ಬಿಟ್ಟು ಬೇರೆ ಯಾರು ಈ ಕೇಸನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಈ ಮನೆ ಸುಸ್ಸಿಯಾಗಿ ಅಲ್ಲದೆ ಇದ್ರು ಖಂಡಿತ ಲಾಯರ್ ಆಗಿ ಅವರ ಕ್ಲೈಂಟ್ ಅನ್ನ ಬಿಟ್ಕೊಡುವುದಿಲ್ಲ. ಖಂಡಿತ ಅವರು ನನ್ನ ಡ್ಯಾಡನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಿಜ ಹೇಳಬೇಕು ಅಂದರೆ ನನಗಿಂತ ಈ ಒಂದು ಕೇಸ್ ಬಗ್ಗೆ ಅವರು ಆಲ್ರೆಡಿ ಇನ್ ಡೀಟೇಲ್ಡ್ ಆಗಿ ಎಲ್ಲ ಇನ್ಫಾರ್ಮೇಷನ್ಸ್ನ ಕೂಡ ಗ್ಯಾದರ್ ಮಾಡಿದ್ದಾರೆ, ಎಷ್ಟು ಸಾಕ್ಷಿಗಳನ್ನ ಒದಗಿಸಿದ್ದಾರೆ. ನಿಜಕ್ಕೂ ಅದು ಯಾವುದು ನಮಗೆ ಸಿಕ್ಕಿರಲಿಲ್ಲ. ತುಂಬಾ ಡೆಪ್ತ್ ಆಗಿ ಈ ಒಂದು ಕೇಸನ್ನು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಭಾರ್ಗವಿ ಬಿಟ್ಟು ಬೇರೆ ಯಾರು ಕೂಡ ಈ ಕೇಸನ್ನು ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಭಾರ್ಗವಿನೇ ಕರೆಕ್ಟ್ ಲಾಯರ್ ಅಂತ ಹೇಳಿ ಅರ್ಜುನ್ ಭಾರ್ಗವಿನೇ ಈ ಕೇಸ್ ತಗೊಳ್ಳೋದು ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಅತ್ತೆಗೂ ಕೂಡ ವಿಶ್ವಾಸವನ್ನ ಕೊಡ್ತಾಳೆ. ಖಂಡಿತವಾಗ್ಲೂ ನಾನು ಮಾವನನ್ನ ಬಿಡಿಸ್ಕೊಂಡು ಬರ್ತೀನಿ, ವಿಶ್ವಾಸ ಹಿಡಿ ಅಂತ ಹೇಳಿ ಹೇಳ್ತಾರ. ನಂತರ ಅರ್ಜುನನ ಬಂದು ಒಪ್ಕೋತಾಳೆ. ನೀವು ನನ್ನ ಜೊತೆ ನಿಂತಿದ್ದು ನನ್ಗೆ ತುಂಬಾನೇ ಖುಷಿ ಆಯ್ತು ಗೊತ್ತಾ. ಜೊತೆಗೆ ನಿಮ್ಮನ್ನ ಬಿಟ್ಟು ಕೋರ್ಟ್ಗೆ ಹೋಗೋದು ಎಷ್ಟು ಕಷ್ಟ ಆಗಿತ್ತು, ಆದ್ರೂ ಕೂಡ ಹೋಗ್ಲೇಬೇಕಾಗಿತ್ತು. ನಿಮ್ ಜೊತೆ ನಾನು ಇರ್ಲಿಲ್ವಲ್ಲ ಅಂತ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ. ಅಂದಾಗ ಅಲ್ಲಿ ಚಿಕ್ಕು ಮತ್ತೆ ಅಮ್ಮ ಇದ್ರು ನಾನು ನೋಡ್ಕೊಳ್ಳೋದಕ್ಕೆ ಅಂತಾರೆ. ಆದ್ರೂ ಕೂಡ ಹೆಂಡತಿ ಇದ್ದಾಗ ಆಗತ್ತಾ. ಆದ್ರೂ ಇವತ್ತು ನನ್ನ ಪರವಾಗಿ ನಿಂತು ಮಾತಾಡಿದ್ರಲ್ವಾ, ಎಷ್ಟು ಖುಷಿ ಆಯ್ತು ಗೊತ್ತಾ. ಕೊನೆಗೂ ನೀವು ನನ್ನ ನಂಬಿದ್ರಲ್ಲ ಅಂತ ಭಾರ್ಗವಿ ಹೇಳಿದಾಗ ಆ ನಂಬಿಕೆ ನೀವು ನನ್ನ ಹೆಂಡತಿ ಅಂತಲ್ಲ, ನನ್ನ ನಿಮ್ಮ ನಡುವೆ ಆ ಹೆಂಡತಿ ಗಂಡ ಹೆಂಡತಿ ಸಂಬಂಧ ಅನ್ನೋದು ಯಾವತ್ತೂ ಕಳೆದು ಹೋಗಿದೆ. ಯಾವತ್ತೂ ನೀವು ನಮ್ಮ ಮನೆ ವಿರುದ್ಧವಾಗಿ ಜೊತೆಗೆ ನೀವು ತಪ್ಪು ನಿರ್ಧಾರವನ್ನ ತಗೊಂಡು ನಮ್ಮಗಳ ಮೇಲೆ ಡೌಟ್ ಪಟ್ಟು ಏನೆಲ್ಲ ಮಾಡಿಬಿಟ್ರು ಅದು ಯಾವುದನ್ನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮ ಮನಸ್ಸಿನ ನಡುವೆ ಅಂತರಾನೇ ಸೃಷ್ಟಿಯಾಗಿದೆ. ಅದು ಎಂದೂ ಕೂಡ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಸರಿ ಹೋಗೋದು ಕೂಡ ಇಲ್ಲ. ಇವತ್ತು ನಾನು ನಿಮ್ಮ ಪರವಾಗಿ ನಿಂತು ಮಾತನಾಡಿದಕ್ಕೆ ಕಾರಣ ನಾನು ಒಬ್ಬ ಕ್ಲೈಂಟ್ ಆಗಿ ಮಾತಾಡದೆ ಹೊರತು ನಿಮ್ಮ ಗಂಡನಾಗಿ ಅಲ್ಲ. ನನ್ನ ತಂದೆಯನ್ನ ಬಿಡಿಸ್ತಕ್ಕಂಥ ಲಾಯರ್ ಪರವಾಗಿ ನಾನು ಮಾತಾಡಿರೋದು. ದಯವಿಟ್ಟು ನನ್ನ ತಂದೆಯನ್ನ ಬಿಡಿಸ್ಕೊಂಡು ಬನ್ನಿ. ಅಲ್ಲೂ ಕೂಡ ನನ್ನ ನಂಬಿಕೆಯನ್ನ ಕಳ್ಕೋಬೇಡಿ. ನಿಮ್ಮ ಮೇಲೆ ತುಂಬಾನೇ ವಿಶ್ವಾಸ ಇಟ್ಟಿದ್ದೀನಿ. ಅಲ್ಲೂ ಕೂಡ ಮೋಸ ಮಾಡಿ ಗಾಯತ್ರಿ ದೇವಿ ಪರವಾಗಿ ನಿಂತು ನಮಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಅರ್ಜುನ್ ಹೇಳಿ ಹೋಗ್ಬಿಡ್ತಾರ. ಈ ಕಡೆ ಭಾರ್ಗವಿ ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಏನಿದು ಸಂಬಂಧಕ್ಕೆ ಕೊಳ್ಳಿ ಇಟ್ಬಿಡ್ತಿದಾರಲ್ಲ ಅಂತ. ಆದ್ರೆ ಈಗ ಭಾರ್ಗವಿಯ ಮೊದಲನೇ ಗುರಿ ಇರ್ತಕ್ಕಂಥದ್ದು ತನ್ನ ಮಾವನನ್ನ ಕರ್ಕೊಂಡು ಬರಬೇಕು ಅಂತ. ಹಾಗಾಗಿ ಆಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಮಗದೊಮ್ಮೆ ಕೋರ್ಟ್ಗೆ ಜೆ.ಪಿ. ಪಾಟೀಲ್ ಬರಬೇಕಾಗಿದೆ. ಬಟ್ ಅದಕ್ಕೂ ಮುನ್ನಾನೆ ಗಾಯತ್ರಿ ದೇವಿಗ ಜೆ.ಪಿ. ಪಾಟೀಲ್ರನ್ನ ಭೇಟಿ ಆಗ್ತಾರೆ. ಭೇಟಿ ಆಗಿದೆ ಈ ಕೇಸನ್ನ ತಗೊಳ್ಳೋದಕ್ಕೆ ಹೇಳು, ಇಲ್ಲ ಅಂದ್ರೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಗಾಯತ್ರಿ ದೇವಿ ಹೇಳ್ತಾರ. ನೀನ್ ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಕೂಡ ನಿನ್ಗೆ ಭಾರ್ಗವಿ ಕೋರ್ಟ್ಗೆ ಬರ್ತಿದ್ದಾಗೆ ಭಯ ಶುರುವಾಗಿದೆ. ಅದೇ ಒಂದು ಕಾರಣದಿಂದಾನೇ ನೀನ್ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರ. ಜೊತೆಗೆ ನೀನ್ ಏನಾದ್ರೂ ಮಾಡ್ಕೊ ನನ್ಗೆ, ಆದ್ರೆ ನಾನು ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ ಅಂತ ಹೇಳಿ ಜೆ.ಪಿ. ಹೇಳಿದಾಗ ಸತ್ತೋಗಿರೋ ನಿನ್ನ ಎಷ್ಟು ಬಾರಿ ಸಾಯಿಸ್ಲಿ. ಮನೆಯಲ್ಲಿ ಪೊಲೀಸ್ ಅವರು ಬಂದು ನಿನ್ನ ಎಳ್ಕೊಂಡು ಹೋದಾಗ್ಲೇ ನೀನು ಸತ್ತೋಗ್ಬಿಟ್ಟ. ನಿನ್ನನ್ನು ಸಾಯಿಸೋದ್ರಿಂದ ನನಗೇನು ಕೂಡ ಯೂಸ್ ಇಲ್ಲ. ಅದೇ ನೀನು ಜೈಲಿಗೆ ಹೋಗಿ ಅಲ್ಲಿ ನಿನ್ನ ಕುಟುಂಬ ಇಡೀ ಕುಟುಂಬನ ಸರ್ವನಾಶ ಆಯಿತು ಅಂತ ಗೊತ್ತಾದಾಗ ನೀನು ಬದುಕೋ ಪರಿಸ್ಥಿತಿ ಇದೆಯಲ್ಲ, ಅಲ್ಲಿದೆ ನನಗೆ ಮಜಾ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಜೆ.ಪಿ. ಹೇಳ್ತಾರೆ. ನಾನು ಸರಿಯಾಗೇ ಮಾತಾಡ್ತಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಿನ್ನ ಕತೆ ಮುಗಿಸೋದಲ್ಲ, ನಿನ್ನ ಸೊಸೆ, ನಿನ್ನ ಮಗ, ನಿನ್ನ ಹೆಂಡತಿ, ನಿನ್ನ ಅಮ್ಮ, ನಿನ್ನ ಅಣ್ಣ ತಮ್ಮಂದಿರು, ನಿನ್ನ ಕುಟುಂಬದ ಕಥೆಯನ್ನೇ ಮುಗಿಸ್ಬಿಡ್ತೀನಿ ನಾನು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನಿನ್ನ ಮಗನಿಗೆ ನಿನ್ನ ಸೊಸೆಗೆ ಈ ಒಂದು ಕೇಸಿಂದ ಹಿಂದೆ ಸರಿಯೋದಕ್ಕೆ ಹೇಳು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರ. ಈ ಒಂದು ಮಾತನ್ನ ಕೇಳಿಸ್ಕೊಂಡಂತ ಜೆ.ಪಿಗೆ ನಡುಕ ಶುರುವಾಗತ್ತೆ. ತನಗೇನಾದ್ರೂ ಪರವಾಗಿಲ್ಲ, ಆದ್ರೆ ತನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಜೆ.ಪಿ. ಪಾಟೀಲ್ ಮಗ ಅರ್ಜುನ್ಗೆ ಕಾನ್ಸ್ಟೇಬಲ್ ಫೋನ್ ಮಾಡ್ತಾರ. ಅಲ್ಲಿ ತನ್ನ ಮಗ ಹೇಗಿದ್ದಾನೆ ಅಂತ ವಿಚಾರ ಮಾಡ್ತಾರೆ. ಆದ್ರೆ ಅಲ್ಲಿ ಅರ್ಜುನ್ಗೆ ತನ್ನ ತಂದೆ ಹೇಗಿದ್ದಾರೆ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಡ್ಯಾಡ್ ನೀವ್ ಹೇಗಿದ್ದೀರಾ ಅಂತ ಕೇಳ್ತಾರೆ. ನೀನ್ ಚೆನ್ನಾಗಿರ್ಬೇಕು ಮಗನೆ, ನನ್ನ ಕತೆ ಬಿಟ್ಬಿಡು. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ದಯವಿಟ್ಟು ಆಗಿದ್ದೆಲ್ಲ ಆಗೋಗಿದೆ. ನಾನು ಮಾಡಿರೋ ಕರ್ಮಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀನಿ. ದಯವಿಟ್ಟು ನೀನು ಭಾರ್ಗವಿಗೆ ಹೇಳು ಈ ಕೇಸಿಂದ ಹಿಂದೆ ಸರಿಯೋದಕ್ಕೆ ಅಂತ ಹೇಳ್ತಾರ. ಏನ್ ಡ್ಯಾಡ್ ಮಾತಾಡ್ತಿದ್ರೆ ನೀವು? ನನಗೆ ಗೊತ್ತಿದೆ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ. ನೀವು ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರುವುದು ನಮ್ಮ ಜವಾಬ್ದಾರಿ. ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತೀವಿ ಅಂದಾಗ ಪ್ಲೀಸ್ ಬೇಡ
ಬೇಡ ಅರ್ಜುನ್, ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಬಟ್ ಇಡೀ ಮನೆಯವ್ರಿಗೆ ತೊಂದರೆ ಆಗಬಾರ್ದು. ಒಂದು ಜೀವಕ್ಕೋಸ್ಕರ ಇಡೀ ಮನೆಗೆ ತೊಂದರೆ ಆಗಬಾರ್ದಲ್ವಾ, ಅರ್ಥ ಮಾಡ್ಕೊ ಅಂತ ಹೇಳಿ ಇಲ್ಲಿ JP ಪಾಟೀಲ್ ಅರ್ಜುನ್ಗೆ ಹೇಳ್ತಾರೆ. ಅರ್ಜುನ್ ತಲೆನೇ ಕೆಟ್ಟು ಹೋಗುತ್ತೆ. ನಂತರ ಮರುದಿನ ಭಾರ್ಗವಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಇಲ್ಲಿ ಗಾಯತ್ರಿ ದೇವಿ ಕೂಡ ಹಾಜರಾಗಿದ್ದಾರೆ. ಬಿಕಾಸ್ ಇಲ್ಲಿ ಕೋರ್ಟಲ್ಲಿ ಇವತ್ತು ಭಾರ್ಗವಿ ಪರವಾಗಿ ಸಾಕ್ಷಿ ಬರ್ತದ, ಸಾಕ್ಷಿ ಕಥೆಯನ್ನ ಅಲ್ಲೇ ಮುಗಿಸ್ಬೇಕು ಅಂತ ಗಾಯತ್ರಿ ದೇವಿ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ದಯವಿಟ್ಟು ಬೇಡ ಇದನ್ನೆಲ್ಲ ಮಾಡೋದು ಅಂತ ಹೇಳಿ ಶಕ್ತಿ ತಂಗಿ ಗಂಗಾಗೆ ಕೇಳ್ಕೊತಿದ್ದಾರೆ. ಬಟ್ ಗಂಗಾ ಮಾತ್ರ ಆ ಶಕ್ತಿ ಮಾತನ್ನ ಅಲ್ಲಗೆಳೆತಿದ್ದಾರೆ. ಯಾಕಂದ್ರೆ ರೌಡಿಗಳು ಸಾಕ್ಷಿ ಹೇಳ್ತಕ್ಕಂಥ ವ್ಯಕ್ತಿ ಮೇಲೆ ಅಟ್ಯಾಕ್ ಆಯ್ತು ಅಂದ್ರೆ ಅವ್ರ ಕತೆ ಮುಗಿಸಿದ್ರು ಅಂದ್ರೆ ಅದು ಬರೋದು ಗಂಗಾ ಮೇಲೆ, ನನ್ನ ಮೇಲಲ್ಲ. ಯಾಕಂದ್ರೆ ಈಗ ಗಂಗಾ ಅಂತಕ್ಕಂಥದ್ದು ನಾನಲ್ಲ, JP ಪಾಟೀಲ್. ಹಾಗಾಗಿ ಅದು ಕೂಡ JP ಪಾಟೀಲ್ ಮೇಲೆ ಬರುತ್ತೆ ಅಂತ ಹೇಳಿ ಗಾಯತ್ರಿ ದೇವಿ ಪಕ್ಕ ಪ್ಲಾನ್ ಮಾಡಿಕೊಂಡು ಕೋರ್ಟ್ಗೆ ಬಂದಿದ್ದಾರೆ. ಇತ್ತ ಕಡೆ ಭಾರ್ಗವಿ ಜಡ್ಜ್ ಬರ್ತಿದ್ದಾಗನೆ ತನ್ನ ಸಾಕ್ಷಿಯನ್ನ ನಾವಿವತ್ತು ಪ್ರೊಸೀಡ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಆ ಒಂದು ಪತ್ರದ ಮುಖಾಂತರ ಜಡ್ಜ್ಗೆ ತಲುಪಿಸ್ತಾರೆ. ಇತ್ತ ಕಡೆ 2 ನಿಮಿಷ ಕಾಲಾವಕಾಶ ಕೊಡಿ ಅಂತ ಭಾರ್ಗವಿ ಕೇಳ್ತಿದ್ರೆ ಆ ಕಡೆ ಗಾಯತ್ರಿ ದೇವಿ ಅದೇ 2 ನಿಮಿಷದಲ್ಲಿ ನಿನ್ನ ಸಾಕ್ಷಿ ಕತೆನೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಅನ್ಕೋತಿದ್ದಾರೆ. ಇದರ ನಡುವೆ JP ಪಾಟೀಲ್ ಕಟಕಟೆ ಮೇಲೆ ನಂತಿದ್ದಾರೆ. ತನ್ನ ಸೊಸೆ ಏನ್ ಮಾಡ್ಬೋದು ಅಂತ ನೋಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ತಮ್ಮ ಒಂದು ಬೇಡಿಕೆಯನ್ನ, ತಮ್ಮ ಒಂದು ರಿಕ್ವೆಸ್ಟ್ ಅನ್ನ ಇಡ್ತಿದ್ದಾರೆ. ದಯವಿಟ್ಟು ನಮ್ಮ ಒಂದು ಸಾಕ್ಷಿಗೆ ಪ್ರಾಣಾಪಾಯ ಇದೆ, ಅದೇ ಕಾರಣಕ್ಕೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕನೆಕ್ಟ್ ಮಾಡಬೇಕು, ಹಾಜರುಪಡಿಸಬೇಕು ಅನ್ಕೊಂಡಿದ್ವಿ. ಹಾಗಾಗಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಜಡ್ಜ್ ಕೂಡ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಈ ಕಡೆ RK ಭಾರ್ಗವಿಯ ಒಂದು ವಾದಕ್ಕೆ ಫಿದಾ ಆಗಿದ್ದಾರೆ, ಆಕೆ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಫಿದಾ ಆಗಿದ್ದಾರೆ. ಆ ಕಡೆ ಗಾಯತ್ರಿ ದೇವಿ ನಡುಗಿ ಹೋಗ್ತಿದ್ದಾರೆ. ಹೊರಗಡೆ ನೋಡಿದ್ರೆ ನಾನು ಸಾಕ್ಷಿ ಬರುತ್ತೆ ಅವ್ರ ಕತೆ ಮುಗಿಸಿ ಅಂತ ರೌಡಿಗಳನ್ನ ನಾನು ಗೊತ್ತು ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಭಾರ್ಗವಿ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿ ಅವಳ ಸಾಕ್ಷಿಯನ್ನು ಪ್ರಸ್ತುತಪಡಿಸ್ತಿದ್ದಾಳೆ. ಏನು ಮಾಡಲಿ ನಾನು ಅಂತ ಹೇಳಿ ತೋಚ್ತಾ ಇಲ್ಲ. ಇತ್ತ ಕಡೆ ಭಾರ್ಗವಿ ಒಂದು ಮಾತನ್ನು ಹೇಳ್ತಾರೆ ಜಡ್ಜ್ ಮುಂದೆ. ಈ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಸಾಕ್ಷಿ ಬರೋಕ್ಕೂ ಮುನ್ನ ಇಲ್ಲಿ ಗಾಯತ್ರಿ ದೇವಿಯವರನ್ನು ನಾನು ಪ್ರಶ್ನೆ ಮಾಡಬೇಕು ಅಂತ ಇಚ್ಛಿಸ್ತೀನಿ, ಅದೇ ಕಾರಣಕ್ಕೆ ಅವರನ್ನು ಕಟಕಟೆ ಮೇಲೆ ಕರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತ. ಹಾಗಾಗಿ ಜಡ್ಜ್ ಕೂಡ ಗಾಯತ್ರಿ ದೇವಿಯನ್ನು ಕಟಕಟೆ ಮೇಲೆ ಕರೀತಾರೆ. ಕಟಕಟೆ ಮೇಲೆ ಬರ್ತಿದ್ದಾಗನೇ ಗಾಯತ್ರಿ ದೇವಿ ನಡುಕ್ತಿದ್ದಾರೆ. ಆ ಒಂದು ಸಾಕ್ಷಿ ಯಾರು ಬರ್ಬೋದು, ಏನು ಹೇಳ್ಬೋದು ಅಂತ ಹೇಳಿ ಈ ಕಡೆ JPಗೂ ಕೂಡ ಕುತೂಹಲವನ್ನ ತಡೆಯೋಕ್ಕಾಗ್ತಿಲ್ಲ. ಫೈನಲಿ ಭಾರ್ಗವಿ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತನ್ನ ಸಾಕ್ಷಿಯನ್ನ ಹಾಜರುಪಡಿಸ್ತಾಳೆ. ಸಾಕ್ಷಿಯನ್ನ ನೋಡ್ತಿದ್ದಾಗ ಈ ಕಡೆ JP ಆ ವ್ಯಕ್ತಿಯನ್ನ ನೋಡಿ ಅಚ್ಚರಿ ಪಡ್ತಿದ್ದಾರೆ. ಬಿಕಾಸ್ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವ್ಯಕ್ತಿನೇ ಆಗಿದ್ದಾರೆ ಅವರು. ಈ ಕಡೆ ಗಾಯತ್ರಿ ದೇವಿ ಕೂಡ ತಮ್ಮದೇ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ಯಾವ ವ್ಯಕ್ತಿ ಅಂತ ಹೇಳಿ ನೋಡಿದ ವ್ಯಕ್ತಿಯನ್ನ ನೋಡಿ ಅವರು ಶಾಕ್ ಆಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಭಾರ್ಗವಿ ತಂದಿರ್ತಕ್ಕಂಥ ಸಾಕ್ಷಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ ಗಂಗಾ ಯಾರು ಅಂತ ಹೇಳಿ. ಅದೇ ಕಾರಣಕ್ಕೆ ಸಾಕ್ಷಿಯನ್ನ ಭಾರ್ಗವಿ ಪ್ರಸ್ತುತಪಡಿಸ್ತಿರೋದು. ಜೊತೆಗೆ ಇವರ ನಂಬರ್ ಅನ್ನ ಬರೆದಿದ್ದು ರವೀಂದ್ರ ಭಟ್ಕಳ್ ಅವರನ್ನ. ಇವತ್ತು ರವೀಂದ್ರ ಭಟ್ಕಳ್ ಅವರ ಸಹಾಯದಿಂದಾನೇ ಭಾರ್ಗವಿಯ ಸಾಕ್ಷಿಯನ್ನ ಅಲ್ಲಿಗೆ ಕರ್ಸಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ರವೀಂದ್ರ ಭಟ್ಕಳ್ ಅವರ ಎಂಟ್ರಿ ಕೊಟ್ಟು JP ಪಾಟೀಲ್ರನ್ನ ಕಾಪಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬಹುದು. ಇವತ್ತು ರವೀಂದ್ರ ಭಟ್ಕಳ್ ಅವರ ಆ ಒಂದು ಫೈಲ್ ಸಿಗದೆ ಇದ್ದಿದ್ರೆ, ಅವರು ಕಲೆಕ್ಟ್ ಮಾಡಿದಂತಹ ಇನ್ಫಾರ್ಮೇಷನ್ ಸಿಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಈ ಸಾಕ್ಷಿಯನ್ನು ಭಾರ್ಗವಿ ಕೋರ್ಟ್ಗೆ ತರುವುದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ JP ಪಾಟೀಲ್ರ ಆಪತ್ ಬಾಂಧವರಾಗಿ ಬಂದಿದ್ದು ರವೀಂದ್ರ ಭಟ್ಕಳ್ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ರವೀಂದ್ರ ಭಟ್ಕಳ್ ಫಿಸಿಕಲಿ ಜೀವಂತವಾಗಿ ಇಲ್ಲದೆ ಇದ್ರೂ ಕೂಡ ಅವರು ಮಾಡಿರ್ತಕ್ಕಂಥ ಕೆಲಸ ಜೀವಂತವಾಗಿದೆ. ಹಾಗಾಗಿನೇ ಇವತ್ತು JP ಪಾಟೀಲ್ ರವರ ಬಿಡುಗಡೆ ಆಗೋದಕ್ಕೆ ಒಂದು ರೀತಿಯಲ್ಲಿ ರವೀಂದ್ರ ಭಟ್ಕಳ್ ಕಾರಣವಾಗ್ತಿದ್ದಾರೆ. ಫೈನಲಿ ಆ ಒಂದು ಸಾಕ್ಷಿ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳೋದ್ರ ಮುಖಾಂತರ JP ಪಾಟೀಲ್ ಕೇಕೆ ಹಾಕ್ತಾ ಇದ್ರೆ ಗಾಯತ್ರಿ ದೇವಿ ನಡುಕ್ತಿದ್ದಾರೆ. ತಾನಲ್ಲ ನಾನಲ್ಲ ಗಂಗಾ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗತ್ತೆ? ಕೊನೆಗೂ ಇಲ್ಲಿ JP ಬಿಡುಗಡೆಯಾಗಿ ಗಾಯತ್ರಿ ದೇವಿ ಜೈಲಿಗೆ ಹೋಗ್ತಾರಾ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.